ಮಂತ್ರಿಗಳೇ ಕಾನೂನನ್ನು ಮುರಿತಾರೆ ಅಂತಕ್ಕಂಥದ್ದಕ್ಕೆ ನಿದರ್ಶನ ಒಂದು ಕೊಡ್ತೀನಿ ನಿಮಗೆ. ನಿಮಗೆ ಭಗವಂತ ಖೂಬಾ ಗೊತ್ತಲ್ಲ, ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು. ಶಿವರಾತ್ರಿ ಹಬ್ಬದ ದಿನ, ಶಿವರಾತ್ರಿ ಹಬ್ಬ ಯಾವತ್ತು ನಡೆದು ಮಾರ್ಚ್ 1ನೇ ತಾರೀಕು, ಅವತ್ತೇ ಕೇಂದ್ರ ಸರ್ಕಾರದ ಮಂತ್ರಿ ಆಳಂದ ತಾಲೂಕಿನಲ್ಲಿ ಭಗವಂತ ಖೂಬಾ ಅವರು, ಅವ್ರ ಜೊತೆಯಲ್ಲಿ ರಾಜ್ಕುಮಾರ್ ತೆಲ್ಕೂರ್, ಸುಭಾಷ್ ಗುತ್ತೇದಾರ್, ಬಸವರಾಜ್ ಮತ್ತಿಮೋಡ್ ಇವರೆಲ್ಲ ಸೇರ್ಕೊಂಡು ಅಲ್ಲಿ 144 ಸೆಕ್ಷನ್ ಇರ್ತದೆ. ಯಾಕಂತಂದರೆ ಅಲ್ಲಿ ದರ್ಗಾ ಇದೆಯಲ್ಲ, ಲಾಡ್ಲೆ ಮಶಾಕ್ ದರ್ಗಾ, ಲಾಡ್ಲೆ ಮಶಾಕ್ ದರ್ಗಾ, ಅಲ್ಲಿ ಶಿವಲಿಂಗ ಇದೆ, ಅದನ್ನು ಗಲೀಜು ಮಾಡಿಬಿಟ್ಟಿದ್ದಾರೆ, ಅದನ್ನು ಶುದ್ಧೀಕರಣ ಮಾಡಬೇಕು ಅಂತೇಳಿ ಇವರು ಅಲ್ಲಿ ಅವತ್ತೇ ಉರ್ಸು, ಆ ದರ್ಗಾದಲ್ಲಿ ಉರ್ಸ್ ನಡೀತಾ ಇರ್ತಕ್ಕಂಥದ್ದು. ಆ ಉರ್ಸ್ ದಿನನೇ ನಾವು ಹೋಗಿ ಶಿವಲಿಂಗನ ಶುದ್ಧೀಕರಣ ಮಾಡ್ತೀವಿ, ಗಲೀಜಾಗ್ಬಿಟ್ಟದೆ ಅಂತೇಳಿ ತೀರ್ಮಾನ ಮಾಡ್ತಾರೆ ಕೆಲವು ಸಂಘಟನೆಗಳು. ಅದು ಸಂಘ ಪರಿವಾರದ ಸಂಘಟನೆಗಳು. ಅದಕ್ಕೆ ನೇತೃತ್ವ ವಹಿಸಿದವರು ಯಾರು? ಭಗವಂತ ಖೂಬಾ ಅವರು. ಅಲ್ಲಿ ಗಲಾಟೆ ಆಗುತ್ತೆ ಅಂತೇಳಿ ಶಿವರಾತ್ರಿ ಹಬ್ಬದ ದಿನ ಉರ್ಸ್ ನಡೀತಾ ಇದೆ, ಶಿವಲಿಂಗ ಅಲ್ಲಿ ಶುದ್ಧೀಕರಣ ಮಾಡಕ್ಕೆ ಹೋಗ್ತಾರೆ ಅಂತ 144 ಸೆಕ್ಷನ್ ಹಾಕಿರ್ತಾರೆ ಜಿಲ್ಲಾ ಆಡಳಿತದವರು. 144 ಸೆಕ್ಷನ್ ಇದ್ರೂ ಕೂಡ ನಾನು ಹೇಳಿದಂಥ ಕೇಂದ್ರದ ಮಂತ್ರಿ ಮತ್ತು MLAಗಳು ಅಲ್ಲಿ ಸುಭಾಷ್ ಗುತ್ತೇದಾರರ ಕಾನ್ಸ್ಟಿಟ್ಯೂನ್ಸಿ ಆಳಂದ, ಇವರು ಮತ್ತು BJPಯ ಮುಖಂಡರುಗಳೆಲ್ಲ ಸೇರ್ಕೊಂಡು ಗುಂಪು ಮಾಡ್ಕೊಂಡು ಸುಮಾರು ಒಂದು 300 ಜನಕ್ಕಿಂತ ಹೆಚ್ಚು ಗುಂಪು ಮಾಡ್ಕೊಂಡು ಮೆರವಣಿಗೆ ಹೋಗ್ತಾರೆ. ಹೋಗ್ಬೋದಾ? ಮಂತ್ರಿ ಅವರೇ ಹೋಗ್ಬೋದಾ? 144 ಸೆಕ್ಷನ್ ನೀವೇ ಹಾಕಿದ್ದೀರಿ, ನಿಮ್ಮ ಸರ್ಕಾರನೇ ಕ್ಲ್ಯಾಂಪ್ ಮಾಡಿದಿರಿ 144 ಸೆಕ್ಷನ್ ಅಲ್ಲ. ಅದನ್ನ ಮಿನಿಸ್ಟ್ರೇ ಬ್ರೇಕ್ ಮಾಡಿದ್ರೆ ಅಲ್ಲಿ ಲಾಂಡ್ ಆರ್ಡರ್ ಇದೆಯಾ? ಮಿನಿಸ್ಟ್ರೇ ಬ್ರೇಕ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಏನು, ನಿಮಗೆ ಬೇರೆಯವ್ರಿಗೆ ಹೇಳಲಿಕ್ಕೆ ಯಾವ ನೈತಿಕತೆ ಇದೆ ನಿಮಗೆ? ವಾಟ್ ಮಾರಲ್ ರೈಟ್ ಯು ಹ್ಯಾವ್? ಮಿನಿಸ್ಟ್ರೇ ವೈಲೇಟ್ ಮಾಡೋದು ಅಲ್ಲ. ಉತ್ತರ ಕೊಡುವಾಗ ಹೇಳಿ, ಉತ್ತರ ಕೊಡುವಾಗ ಹೇಳಿ. ನೀವು ಯು ಆರ್ ಕೇಪಬಲ್, ಐ ನೋ ಸರ್. ಅದ್ರ ಜೊತೆಯಲ್ಲಿ ಸರ್, ಅದ್ರ ಜೊತೆ ನೀವು ಮೇಕೆದಾಟಲ್ಲಿ ಹೋಗಿದ್ರಲ್ಲ ಸರ್, ತಾವು ಹೇಳಿದ್ ಕರೆಕ್ಟ್ ಆಗಿದೆ. ಮೇಕೆದಾಟಲ್ಲಿ ವೈಲೇಷನ್ ಮಾಡಿ ಸರ್ಕಾರ ವೈಲೇಷನ್ ನೀವೆಲ್ಲ, ನೀವು ನಿಮ್ಮ ಅಧ್ಯಕ್ಷರು ಎಲ್ಲರೂ ಅರೆಸ್ಟ್ ಮಾಡಿ ಹೋಗಿದ್ರಲ್ಲ, ಗಲಾಟೆ ಮಾಡುದು. ನಮ್ಮ ಮೇಲೆ ಕೇಸ್ ಹಾಕಿದ್ದೀರಿ, ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ನಮ್ಮ ಮೇಲೆ ಕೇಸ್ ಹಾಕಿದ್ರಿ. ಟೆನ್ಷನ್ ವಾತಾವರಣ ಕೂಡ ಇರಲಿಲ್ಲ. ನಾವು ನಮ್ಮ ಮೇಲೆ ಕೇಸ್ ಹಾಕಿದ್ರು. ಎಷ್ಟು ಕೇಸ್ ಹಾಕಿದಾರಪ್ಪ? ಎಷ್ಟು ಕೇಸ್ ಹಾಕಿದ್ದಾರೆ ಹೇಳಿ ನೋಡೋಣ. ನನ್ನ ಮೇಲೆ 4, ನಿಮ್ಮ ಮೇಲೆ 6 ಸರ್. 6 ಕೇಸ್ ಸರ್, 6 ಕೇಸ್ ಹಾಕಿದ್ದಾರೆ ಸರ್. ಇವರ ಪ್ರಾಬ್ಲಮ್ ಇದೆ, ಒಂದಕ್ಕೊಂದು ಕನೆಕ್ಷನ್ ಮಾಡಿ. ಸಂಬಂಧಪಡೋದಕ್ಕೆ ಕನೆಕ್ಷನ್ ಸರ್ಕಾರ 10 ಜನ ಹಿಂದೂಗಳು 10 ಜನ ಮುಸಲ್ಮಾನ್ಗಳು ಎಲ್ಲ ಸೇರಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಕರೆಸ್ಬಿಟ್ಟು ಆ ಶಿವಲಿಂಗನ ಪೂಜೆ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ 10 ಜನಕ್ಕೆ. ಇವ್ರ ಉದ್ದೇಶ ಏನಿತ್ತು, MLA ಅವ್ರ ಉದ್ದೇಶ ಏನಿತ್ತು, ಇದು ನಡಿಬಾರ್ದು, ಇದು ಅವ್ರು ಗಲಾಟೆ ಮಾಡೋದು ಉದ್ದೇಶ ಹಿನ್ನೆಲೆ ಇತ್ತು ಅವ್ರಿಗೆ. ಪೀಸ್ ಕಮಿಟಿ ಮೀಟಿಂಗ್ ಮಾಡಿ ಅವತ್ತು ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪೂಜೆ ಆಗ್ತದೆ, ಏನು ಆರಾಮಾಗಿ ಆಗ್ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು ಪ್ರೊಸೆಷನ್ ಬರೋದಾಗತ್ತೆ. ಏನಿತ್ತು 27ನೇ ತಾರೀಕು ಪೀಸ್ ಕಮಿಟಿ ಕರೆದವ್ರೆ. 27ನೇ ತಾರೀಕು ಪೀಸ್ ಕಮಿಟಿ ಪೂಜೆ ಆಗಿದೆ. 1ನೇ ತಾರೀಕು ಬೆಳಗ್ಗೆ 10 ಜನ ಸೇರಿ ಪೂಜೆ ಮಾಡಿದ್ದಾರೆ. ಸ್ವಾಮೀಜಿಗಳು ವಿಡಿಯೋ ವಾಟ್ಸಪ್ ಕಳಿಸ್ತೀನಿ ನಿಮಗೆ, ನೋಡ್ಕೊಳ್ಳಿ. ಆಮೇಲೆ ಏನು ಮಾಡಿದ್ದಾರೆ, ಈ MLA ಅವರು 144 ಸೆಕ್ಷನ್ ಇಟ್ಕೊಂಡು ಅವ್ರ ಮನೆಯಿಂದ ಕೇಂದ್ರದ ಮಂತ್ರಿ ಖೂಬಾ ಅವ್ರನ್ನ ಕರ್ಕೊಂಡು 3 ಜನ MLA ಕರ್ಕೊಂಡು ಮೆರವಣಿಗೆ ಬರೋದು ಅಗತ್ಯ ಏನಿತ್ತು. ಮೆರವಣಿಗೆ ಬಂದಿದ್ದ ಹಿನ್ನೆಲೆಯಲ್ಲಿ ಅಲ್ಲಿ ಗಲಾಟೆ ಆಗಿರೋದು.
ಅವತ್ತು ಅವ್ರ ಮೆರವಣಿಗೆ ಬಂದಿಲ್ಲ ಅಂದ್ರೆ ಆ ಗಲಾಟೆ ಆಗ್ತಾ ಇರ್ಲಿಲ್ಲ. ಪೂಜೆ ನಾನು ಸಿದ್ದರಾಮಯ್ಯನವರು ಹೇಳಿದ್ರು ಆಮೇಲೆ ಹೇಳು ಅಂತ. ನೀವು ಹಿಂಗೆ ಕಲ್ಪನೆ ಮಾಡ್ಕೊಂಡು ಹೇಳೋದಲ್ಲ, ಸ್ಪಷ್ಟವಾಗಿ ಹೇಳಬೇಕು. ಗುಲ್ಬರ್ಗದವ್ರು ಎಲ್ಲರೂ ಬಹಳ ಜನ ಇದ್ದಾರೆ. ಅದು ಎಲ್ಲರನ್ನ ಕರೀರಿ. ದರ್ಗಾ ಪಕ್ಕದಲ್ಲಿ ಶಿವರಾತ್ರಿ ದಿನ ಶಿವಲಿಂಗವನ್ನ ಶಿವರಾತ್ರಿ ದಿನ ಪೂಜೆ ಮಾಡಿದೆ, ಇನ್ಯಾವ ಪೂಜೆ ಮಾಡಬೇಕು? ಜಿಲ್ಲಾ ದರ್ಗದ ಪ್ರಾಪರ್ಟಿ, ಅದು 600 ವರ್ಷ ಇತಿಹಾಸ. ಅದು ದರ್ಗಾ ನಿಮ್ಗೆ ಗೊತ್ತಿದೆ, ಮಾತಾಡಿ ನೋಡಿ. ಇಲ್ಲಿ ಒಂದು ನಿಮಿಷ ಕೇಳಿ. ಎಲ್ಲ ಜಿಲ್ಲಾ ಆಡಳಿತವೇ ಸೇರಿ ಎಲ್ಲರೂ ಹೋಗೋದು ಬೇಡ, ಅವರು ಬರೋದು ಬೇಡ, ಅಲ್ಲಿ ಇವರು ಹೋಗೋದು ಬೇಡ, 10 ಜನ ಹೋಗೋದು ದರ್ಗಕ್ಕೆ, ಅವ್ರು 10 ಜನ ಬರೋದು, ಇವ್ರು 10 ಜನ ಬರೋದು ಅಂತ 10 ಜನ ಇವರೇ ಮೆರವಣಿಗೆ ಅಲ್ಲ, ಇವ್ರನ್ನ ಜಿಲ್ಲಾ ಆಡಳಿತ ಕರ್ಕೊಂಡು ಹೋಗಿದ್ದಾರೆ ಒಳಗೆ. ಇದ್ದಕ್ಕಿದ್ದಾಗೆ 2-3 ಸಾವಿರ ಜನ ಸೇರಿ ತಲವಾರುಗಳನ್ನ, ಖಾರ ಪುಡಿಯನ್ನ, ಕಲ್ಲನ್ನ, ಬಹುಶಃ ಜಿಲ್ಲಾಧಿಕಾರಿ, ಜಿಲ್ಲಾ ರಕ್ಷಣಾಧಿಕಾರಿ, ಒಬ್ಬ ಕೇಂದ್ರ ಮಂತ್ರಿ ಬದುಕಿ ಬಂದಿದ್ದು ದೊಡ್ಡದು. ನೀವು ಇದನ್ನ ಈ ರೀತಿ ಸಮರ್ಥನೆ ಮಾಡ್ಕೊಂಡು ಹೋದ್ರೆ ಇದು ಗುಲ್ಬರ್ಗ ಜನಕ್ಕೆ ಗೊತ್ತಾಗುತ್ತೆ. ಗುಲ್ಬರ್ಗ ಜನಕ್ಕೆ ಗೊತ್ತಾಗುತ್ತೆ ಇದು.